ಬಸ್ ಅಂತ ಕರ್ಕೊಂಡು ಹಚ್ಕೊಂಡು ಬಲವಂತ ಕರ್ಕೊ ಬರುದಲ್ಲ. ವಾಲಂಟಿಯರ್ ನಮ್ ಜಾತ್ರೆ ಇದು, ನಮ್ ದೇವ್ರ ಜಾತ್ರೆ ಇದು ನಮ್ ದೇವಸ್ಥಾನ, ಇದು ಕಾಂಗ್ರೆಸ್ ಆಫೀಸು, ಇದು ಟೆಂಪಲ್ ಇದು. ಸೊ ಅದಕ್ಕೆ ಕರ್ಕೊಂಡು ಬರ್ಬೇಕು. ನಾನು ಹಿಂದೆ ಎಲ್ಲ ಒಂದ್ ಕಡೆ ಒಂದು ಮಾತು ಹೇಳಿದ್ದೆ, ಇವತ್ತು ನಿಮ್ ತಲೆ ಲೀಡರ್ಗಳ ತಲೆಲೆಲ್ಲ ಇದಿರಲಿ. ಇಫ್ ಯು ವಾಕ್ ಫಾಸ್ಟ್, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ಯು ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್. ಅಂದ್ರೆ ನೀವು ಬಹಳ ದೂರಕ್ಕೆ ಡೆಸ್ಟಿನೇಷನ್ ತಲುಪಬೇಕು ಅಂದ್ರೆ ಒಬ್ಬರೇ ನೀವು ನಡೆದ್ರೆ ಬಹಳ ಸ್ಪೀಡಾಗಿ ನಡೆದು ಬಿಡ್ಬೋದು. ನೀವು ದೂರ ನಡಿಬೇಕು ಅಂದ್ರೆ, ಈಗ ನಾವು ಪಾದಯಾತ್ರೆ ಮಾಡಿದ್ವಲ್ಲ, ಒಬ್ಬನೇ ಆದ್ರೆ ಪಾದಯಾತ್ರೆ ಮಾಡಕ್ಕಾಯ್ತಿತ್ತ? 16 ಜನ ಇದ್ದದ್ದು ತಾನೇ ಕುಂಡ್ಕೊಂಡು ಪಂಡ್ಕೊಂಡು ಏನೋ ಮಾಡ್ಕೊಂಡು ತಂದು ಬೆಂಗಳೂರು ಗಂಟ ನೀರು ಬೇಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಬಂದು ರಾಹುಲ್ ಗಾಂಧಿ ಅವರು ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರರು ಕೂಡ ಅವರು ಕೂಡ ನಡೆದ್ರು. ಎಲ್ಲ ಮೂವ್ಮೆಂಟ್ ಎಲ್ಲ ನೋಡಿದ್ರು ನೀವೆಲ್ಲ. ಸೊ ಜೊತೆಗಿದ್ದಾಗ ಹೆಜ್ಜೆ ಹಾಕ್ಬೇಕು, ಹೆಜ್ಜೆ ಹಾಕು ಅಂತೇಳಿ ಕೊನೆಗೆ ಹೆಜ್ಜೆ ಹಾಕ್ಬೇಕು. ಹಂಗೆ ನೀವು ಯಾರೇ ಆಗ್ಲಿ, ನಾನು ಅವಳು ಬಂದ್ಬಿಟ್ರೆ ಹೆಂಗೋ, ಇವ್ರು ಬಂದ್ಬಿಟ್ರೆ ಹೆಂಗೋ, ಏನ್ ನಮ್ಗೆ ಸೀಟ್ ಇಲ್ದೆ ಹೋದಂಗ ಆಗೋಯ್ತದೋ, ನಿಮ್ ಮನೆ ಬರ ಯಾರು ತಪ್ಸಕ್ ಸಾಧ್ಯ ಇಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ. ಯಾವ್ದೋ ರಿಸರ್ವೇಶನ್ ಯಾವ್ದೋ ಸಂದರ್ಭದಲ್ಲಿ ಯಾರ ಕೈಲೂ ತಪ್ಸಕ್ ಆಗಲ್ಲ. ಹೀರೋಗಳು ಝೀರೋ ಆಗೋಯ್ತದೆ, ಝೀರೋ. ಆದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ, ಎಲ್ಲಿ ಮನ್ಸು ಇದೆಯೋ ಅಲ್ಲಿ ಮಾರ್ಗ ಇದೆ. ಸೊ ಅದು ನಿಮ್ಮ ತಲೆಯಲ್ಲಿ ಇರಲಿ. ಶ್ರಮ ಪಡಿ, ಸಂಘಟನೆ ಮಾಡಿ. ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ಈಗ ಮೈಸೂರಿಂದ ಬೆಂಗಳೂರಿಂದ ಮೈಸೂರು ಗಂಟ ಹೋಯ್ತಿರಪ್ಪ, ಒಂದು 20 ಆಂಜನೇಯನ ದೇವಸ್ಥಾನಗಳಿದೆ. 20 ಆಂಜನೇಯ ದೇವಸ್ಥಾನ. ರಾಮನ ತಂದೆ ದಶರಥ ಮಹಾರಾಜ, ರಾಮನ ದೇವಸ್ಥಾನ ಇಲ್ಲ, ಆಂಜನೇಯನ ದೇವಸ್ಥಾನ ಇದೆ. ಎಲ್ಲಿ ಇಲ್ಲಿಂದ ಶುರು ಆಯ್ತದ ನೋಡಿ, ಗಾಳಿ ಇಂಜಿನ್ ಇದ್ದ ಹಿಡಿದು ಅಲ್ಲೆಲ್ಲ ಕೆಂಗೇರಿ ಗಂಟ ಹಿಡಿದು ತಿರ್ಗಾ ಬಿಡದಿ ಕೆಂಗಲ್ಲು ತಿರ್ಗಾ ಅಲ್ಲಿ ಎಲ್ಲ. ಯಾಕೆ? ರಾಮನ ಬಂಟ ಆಂಜನೇಯ, ರಾಮನ ಬಂಟ ಆಂಜನೇಯ. ಆಂಜನೇಯ ಯಾರು ಅಂದ್ರೆ ಒಬ್ಬ ಸಮಾಜ ಸೇವಕ. ಅವನು ಸಮಾಜದ ಯಾರು ಸೇವೆ ಮಾಡ್ತಾರೆ ಸಮಾಜ ಅವ್ರನ್ನ ಗುರ್ಸ್ತದೆ. ವೆರಿ ಸಿಂಪಲ್ ಲಾಜಿಕ್ ಇದು. ಹಂಗೆ ನೀವು ಈ ಸಂದರ್ಭದಲ್ಲಿ ತ್ಯಾಗದ ಮನೋಭಾವ ಎಲ್ಲ ಮಾಡ್ಕೊಂಡು ಹೋಗಿ ಅಂತ ಹೇಳಿ, ಹೆಣ್ಮಗಳೇ ಒಂದು ತ್ಯಾಗಿ, ಅದರಲ್ಲಿ ಅನುಮಾನ ಏನಿಲ್ಲ. ನಾನು ಐ ಆಮ್ ಟೆಲಿಂಗ್ ಆನ್ ರೆಕಾರ್ಡ್, ಹೆಣ್ಮಗಳೇ ಒಂದು ತ್ಯಾಗಿ. ನಮ್ಮ ಪಾರ್ಟಿಲಿ ಲೆಕ್ಕ ಹಾಕೊಳ್ಳಿ, ಬಹಳ ಕಷ್ಟದಲ್ಲಿತ್ತು ಸೋನಿಯಾ ಗಾಂಧಿ ಅವರ ಪರಿಸ್ಥಿತಿ. ಪಾಪ ಅತ್ತೆ ಕಳ್ಕೊಂಡ್ರು, ಗಂಡನ್ ಕಳ್ಕೊಂಡ್ರು, ಎಲ್ಲ ಕಳ್ಕೊಂಡ್ರು. ಅವ್ರಿಗೆ ಕರೆದಾಗ ನೀವು ಅಧ್ಯಕ್ಷರಾಗಿ ಇದು ಪ್ರಧಾನಮಂತ್ರಿ ಆಗಿ ಅಂತ ಒಪ್ಲಿಲ್ಲ. ಆಗ ನರಸಿಂಹರಾಯರು ಮಾಡಿದ್ರು. ಆಗ she was been invited that day also when before Narasimha Rao became the prime minister. It was her opportunity also when Rajiv Gandhi lost his this one. So ಆಗ ಒಪ್ಲಿಲ್ಲ. ಕೊನೆಗೆ ಮೊನ್ನೆ ಈ ಸಂದರ್ಭದಲ್ಲಿ ಆ ಸುಷ್ಮಾ ಸ್ವರಾಜ್ ಆಮೇಲೆ ಉಮಾ ಭಾರತಿ ಇಬ್ರು ನಾನು ತಲೆ ಬೋಳ್ಸ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ರು, ಏನಾದ್ರು ಸೋನಿಯಾ ಗಾಂಧಿ ಆದ್ರೆ ಅಂತ. ನಾವು ಕೈ ಕಾಲು ಕಟ್ಟಿ ಸೋನಿಯಾ ಗಾಂಧಿ ಕರ್ಕೊಂಡ್ ಬಂದಿದ್ದು, ಬನಮ್ಮ ತಾಯಿ ಬೇಡ ಡಿಕೆ ಇವೆಲ್ಲ ಸಾಧ್ಯ ಇಲ್ಲ ಅಂತೇಳಿ ನಮ್ಗೆಲ್ಲ ಪಾಪ ಅವ್ರು ಹೇಳಿ ಕೊನೆಗೆ ನಮ್ ಕಾಂಗ್ರೆಸ್ ಮುಳುಗೋಗ್ತಾ ಇದೆ ಅಂತೇಳಿ ಕೊನೆಗೆ ಬಂದು ಒಪ್ಕೊಂಡ್ರು. ಸೊ ಅವ್ರ ಲೀಡರ್ಶಿಪ್ ಅಲ್ಲಿ ಮತ್ತೆ UPA ಬಂತು. ಎಲ್ಲ ಸಂಸತ್ ಸದಸ್ಯರೆಲ್ಲ ಸೇರಿ ಈ ದೇಶದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಸೋನಿಯಾ ಗಾಂಧಿ ಆಗ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಅಬ್ದುಲ್ ಕಲಾಂ ಎತ್ಕೊಂಡು ಹೋಗಿ ಲೆಟರ್ ಕೊಟ್ರು. ಅಬ್ದುಲ್ ಕಲಾಂ ಈ ರಾಷ್ಟ್ರದ ರಾಷ್ಟ್ರಪತಿಗಳು. ಅದಾದ್ಮೇಲೆ ಒಂದಿನ ಆಗಿ ಆ ಹೆಣ್ಣುಮಗಳು ಹೇಳುದು, ನನಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಬೇಡ,